ಸರಿ ಕುಂತ್ಕೊಳ್ಳಿ. ಏನಪ್ಪ ಸ್ವಾಮಿ, ಅದೇನು ಆಲ್ಬಮ್ ಒಂದಿಲ್ಲ ಕೊಡು, ನಾನು ನೋಡಿ ಕಣ್ ತುಂಬ್ಕತೀನಿ. ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಆಲ್ಬಮ್ ಕೇಳ್ತಾ ಇದ್ದಾರಲ್ಲ, ಕೊಡಿ. ಕೊಡ್ತೀನಿ ಸರ್. ಅದಕ್ಕಿಂತ ಮುಂಚೆ ನಾನು ಶೌರ್ಯ ಸರ್ ಹತ್ರ ಮಾತಾಡಬೇಕು. ಏನು ಸರ್, ಮದುವೆ ಜೀವನ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗೇ ಇದೆ. ನೀವು ಇಷ್ಟೊತ್ತಿನಲ್ಲಿ ಬಂದು ತೊಂದರೆ ಕೊಡೋದಕ್ಕೆ ಹೋಗ್ಬಿಡಿ. ಅದೇನೇ ಇದ್ರು ನಾಳೆ ಆಫೀಸಿಗೆ ಬನ್ನಿ, ಅಲ್ಲೇ ಮಾತಾಡೋಣ. ಹಾಗಂದ್ರೆ ಹೆಂಗೆ ಸರ್? ನಾನು ಇಷ್ಟು ದೂರ ಬಂದಿರೋದ್ರೆ ನಿಮ್ಮ ಹತ್ರ ಮಾತಾಡೋಕ್ಕೆ. ಅಂತೂ ನೀವು ಗ್ರೇಟ್ ಬಿಡಿ ಸರ್. ಒಂದು ಮದುವೆಯಾಗಿ 8 ಸಂಭಾಳಿಸೋದೇ ಕಷ್ಟ. ಅಂಥದ್ರಲ್ಲಿ ನೀನೇನೋ ನಿನ್ನ ವಾಯ್ಸ್ ಕೇಳಿಸ್ತು, ಇವನ್ನೆಲ್ಲೋ ನೋಡಿದ್ದೀನಲ್ಲ, ಯಾರಿರಬಹುದು ಅಂತ ಅಂದ್ಕೊಂಡೆ. ನೋಡಿದ್ರೆ ನೀನು ಹಾಗಿದೀಯಾ? ಏನು ಹೇಳ್ತಿದ್ದೀರಾ ನೀವು? ಏನು ಹೀಗಂದ್ಬಿಟ್ಟೆ? ನನ್ನ ಗುರ್ತೇ ಮರ್ತೋಯ್ತಾ ನಿನಗೆ? ಅಲ್ಲ, ನಿಮ್ಮ ಮನೆಯವರೆಲ್ಲ ನನಗೆ ಎಷ್ಟು ಪರಿಚಯ. ಅಮ್ಮ ಹೇಗಿದ್ದಾರೆ, ಅಕ್ಕ ಹೇಗಿದ್ದಾರೆ? ಅಕ್ಕನಿಗೆ ಎಷ್ಟು ಜನ ಮಕ್ಕಳು? ಅಕ್ಕನ? ಹಾಂ, ಯಾಕೋ ಮರ್ತೋಯ್ತಾ? ನಿಮ್ಮ ಮನೆಯವ್ರನ್ನ ಯಾವಾಗಲೂ ನಾನು ನೆನಪು ಮಾಡ್ಕೋತಾನೆ ಇರ್ತೀನಿ. ರೀ, ಇವ್ ನಿಮ್ಗೆ ಪರಿಚಯನಾ? ಅಯ್ಯೋ, ಇದೇನ ಹೀಗೆ ಕೇಳ್ತಿದ್ದೀಯಾ? ಇವ್ರ ತಾತನೂ ನಾನು ತುಂಬ ಕ್ಲೋಸ್ ಫ್ರೆಂಡ್ಸು. ನೀನು ಇಷ್ಟು ದೂರ ಬಂದಿದ್ದೀಯಾ ಅಂತಂದಮೇಲೆ ನಿನಗೆ ಅತಿಥಿ ಸತ್ಕಾರ ಮಾಡದೆ ಕಳ್ಸೋಕ್ಕಾಗುತ್ತಾ? ನಿನಗೆ ಕೊಡೋ ಒಂದು ವಸ್ತು ನನ್ನ ಹತ್ರ ಇದೆ, ಬಾ. ವಸ್ತುನ? ಏನು ಹೇಳ್ತಿದ್ದೀರಾ? ಅದೆಲ್ಲ ಎಲ್ಲರ ಮುಂದೆ ಹೇಳೋಕ್ಕಾಗತ್ತೇನೋ? ನೀನು ಬಾ ಬಾ, ನೀನು ನನ್ನ ಜೊತೆ ಬಾ ಬಾ. ಮಾವ, ಟೈಮ್ ಬಾಂಬ್ ಅಂತಿದ್ರಿ, ಟೈಮೇ ನಿಂತೋಯ್ತು, ಬಾಂಬಿಟ್ಟು ಸಾಯ್ತಲ್ಲ ಮಾವ. ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣ. ಇವನು ಗೋವಿಂದ ಸದಾನಂದ ಅಂತ ಸುಳ್ಳು ಹೇಳ್ದ, ಆದ್ರೆ ಮಾವ ಸದಾನಂದ ನನಗೆ ಚೆನ್ನಾಗಿ ಗೊತ್ತು ಅನ್ನೋ ಥರ ಮಾತಾಡ್ತಿದಾರಲ್ಲ. ಅವನ್ನ ಯಾಕೆ ಕರ್ಕೊಂಡು ಹೋಗಿರ್ಬೋದು? ಅಲ್ಲೇನು ನಡೀತಾ ಇರ್ಬೋದು?